ಆಚಾರ್ಯ ಮಧ್ವರಿಗೆ ಕೈ ಸೇರಿದ ಶ್ರೀಕೃಷ್ಣ ಪರಮಾತ್ಮನು ಕೈ ಸೇರಿದ ಮಲ್ಪೆ ಪರಿಸರದಲ್ಲಿ 5 ಜನ ಶ್ರೀಗಳವರು, ಶ್ರೀ ಕೃಷ್ಣಾಪುರ ಶ್ರೀಪಾದರು, ಶ್ರೀ ಪಲಿಮಾರು ಶ್ರೀಪಾದರು, ಶ್ರೀ ಪೇಜಾವರ ಶ್ರೀಪಾದರು, ಶ್ರೀ ಸೋದೆ ಶ್ರೀಪಾದರು ಹಾಗೂ ಅದಮಾರು ಶ್ರೀಪಾದರು ಇವರೆಲ್ಲರ ಜೊತೆಗೂಡಿ ಒಂದು ಏನಾದರೂ ಮಲ್ಪೆಯಲ್ಲಿ ಒಂದು ಮಧ್ವಾಚಾರ್ಯ ಕುರುಹುವನ್ನು ಮಾಡಬೇಕು ಅಂತ ಹೇಳುವಂಥ ಯೋಚನೆಯಲ್ಲಿದ್ದರು. ಆಗ ಇವರೆಲ್ಲರೂ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಲ್ಲಿ ಆ ಜಾಗದಲ್ಲಿ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಾಗೆ ಆಗಬೇಕು ಅಂಥೇಳಿ ಅವರ ನೇತೃತ್ವದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಶ್ರೀಪಾದರ ಹತ್ರ ಹೇಳಿದರು. ಆಗ ಶ್ರೀಪಾದರು ನಮ್ಮನ್ನೆಲ್ಲ ಕರೆದು ಮಲ್ಪೆಯಲ್ಲಿ ಈಗ ಅಧಿಕ ಜ್ಯೇಷ್ಠ ಮಾಸ ಆದ್ದರಿಂದ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಎಷ್ಟು ನಾವು ಪುಣ್ಯ ಸಂಪಾದನೆ ಮಾಡ್ತೇವೆ ಅದು ದ್ವಿಗುಣಗೊಳ್ತದೆ ಅಂತ ಹೇಳುವಂಥದ್ದು ನಮ್ಮ ಹಿರಿಯರ ಒಂದು ನಂಬಿಕೆ. ಆ ದೃಷ್ಟಿಯಿಂದ ನಾವು ಆ ಜಾಗದಲ್ಲಿ ಒಂದು ಭಕ್ತಿ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಮತ್ತು ಇನ್ನಿತರ ಬೇರೆ ಎಲ್ಲ ಕಾರ್ಯಕ್ರಮಗಳು ಆ ಜಾಗದಲ್ಲಿ ನಡೀಲಿಕ್ಕಿದೆ. ಆ ಜಾಗಕ್ಕೆ ಆನಂದ ಶರದಿ ಅಂತ ಹೇಳುವಂಥ ಹೆಸರನ್ನು 5 ಜನ ಸ್ವಾಮಿಗಳು ಸೇರಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಆನಂದ ಶರದಿ ಅಂತ ಹೇಳಿದರೆ ಆನಂದದ ಸಮುದ್ರ ಅಂತ, ಮಧ್ವಾಚಾರ್ಯರ ಇನ್ನೊಂದು ಹೆಸರು ಆನಂದ ಅಂತೇಳಿ, ಆನಂದ ತೀರ್ಥರು ಅಂತ. ಹಾಗಾಗಿ ಆನಂದ ಶರದಿ ಅಂತ ಹೇಳುವಂಥ ಹೆಸರನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಯಲ್ಲಿದ್ದುಕೊಂಡು ಮಠದ ಮುಖಾಂತರ ಶ್ರೀಪಾದರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ. ಸ್ವಾಮಿಗಳಂದರೆ ಅದು ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಬೇಕು, ಸಾಮಾನ್ಯ ನಾಗರಿಕರಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವ ದೃಷ್ಟಿಯಿಂದ ಒಂದು ವ್ಯವಸ್ಥೆ ಇರುವಂಥದ್ದು. ಅದನ್ನೇ ಮುಂದುವರಿಸಿಕೊಂಡು ನಮ್ಮ ಅದಮಾರು ಶ್ರೀಗಳಾಗಿರುವಂಥ ಈಶಾ ಪ್ರಿಯ ತೀರ್ಥರು ಒಂದು ಒಳ್ಳೆಯ ಭಕ್ತಿ ಪ್ರಧಾನವಾದಂಥ ಕಾರ್ಯಕ್ರಮವನ್ನು ನಾಳಿನ ದಿನ ಇಟ್ಕೊಂಡಿರುವಂಥದ್ದಾಗಿದೆ. ಅದು ನಾಡ್ದು 15ನೇ ತಾರೀಕಿನಿಂದ 31ನೇ ತಾರೀಕು, ಮೇ 15ರಿಂದ 31ನೇ ತಾರೀಕುಗಳಲ್ಲಿ ನಮ್ಗೆ ಗೊತ್ತಿರುವಂತೆ ಮಲ್ಪೆ ಬೀಚ್ ಅನ್ನುವಂಥದ್ದು ಒಂದು ಪ್ರವಾಸಿ ತಾಣ ಅಂತ ನಾವೇನು ಹೇಳ್ತೀವಿ. ಅದಕ್ಕಿಂತಲೂ ಹಿರಿಯದಾಗಿರುವಂಥ ಪುರಾತನವಾಗಿರುವಂಥ ಕಥೆಯನ್ನು ಹೇಳ್ತದೆ ಕೇಳಿದರೆ, ಅಲ್ಲಿಂದ ಕೃಷ್ಣ ಬಂದಿರುವಂಥದ್ದು ಮಧ್ವಾಚಾರ್ಯರಿಗೆ ಭಕ್ತಿಯಿಂದ ಉಳಿದಂಥ ಒಂದು ಒಳ್ಳೆಯ ಪುಣ್ಯಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಎಲ್ಲೋ ನಾವು ಮೈ ಮರೆತಿದ್ದೀವಿ, ನಾವು ಅದನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿದ್ದೀವಿ. ತಪ್ಪು ಅಂತಲ್ಲ, ಅದರ ಜೊತೆಯಲ್ಲಿ ಇಂತಹ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ದಿನ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುವಂಥದ್ದು. ಅದರಲ್ಲಿ ಏನೆಲ್ಲ ಇದೆ ಅಂತ ಯೋಚನೆ ಮಾಡಿದಾಗ ಕೃಷಿಗೆ ಸಂಬಂಧಪಟ್ಟಿರುವಂಥದ್ದು, ಮಧ್ಯದಲ್ಲಿ ಒಂದು ದಿವಸ ಕೃಷಿಗೆ ಸಂಬಂಧಪಟ್ಟಿರುವಂಥ ಕೃಷಿ ಮೇಳ ಇದೆ. ಅದರಲ್ಲಿ ಹಲಸು ಇರ್ಬೋದು ಅಥವಾ ಮಾವಿನ ಮೇಳಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಕೃಷಿ ಅಂದರೆ ಕೃಷ್ಣ ಅಂತ ಹೇಳ್ತೀವಿ ನಾವು. ಕೃಷಿ ಅಂದರೆ ಕೃಷ್ಣ ಮತ್ತು ಈ ಪರಿಸರವನ್ನು ಉಳಿಸುವಂಥವರು ಅನ್ನೋದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಕೃಷಿಕರನ್ನು ಗೌರವಿಸುವಂಥದ್ದು ಒಂದು. ಕೃಷಿ ಅಂದರೆ ನಮ್ಮ ಬೆನ್ನುಮೂಳೆ ಅಂತ ಹೇಳ್ತೀವಿ ನಾವು. ಕೃಷಿಕರು ಯಾರು ಕೇಳಿದರೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅದು ಕೇವಲ ಭಾಷಣಕ್ಕೆ ಮಾತ್ರ ಅಲ್ಲ, ಅದಕ್ಕೋಸ್ಕರ ನಾವು ಒಂದಷ್ಟು ವಿಚಾರ ಅವರನ್ನು ಗೌರವಿಸುವಂಥದ್ದಾಗಬೇಕು. ಆ ವಸ್ತುಗಳನ್ನು ಎಲ್ಲರಿಗೂ ಮುಟ್ಟಿಸುವ ಮೇಳವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾವು ಮತ್ತು ಹಲಸಿನ ಮೇಳವನ್ನು ಇಟ್ಕೊಂಡು ಕೃಷಿಕರನ್ನು ಗೌರವಿಸುವಂಥದ್ದು ಕೃಷಿ ಮೇಳ ಅದರಲ್ಲಿ ಇದೆ. ಎರಡನೇದು ಹೇಳಬೇಕು ಅಂತಾದರೆ ನಮ್ಮ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಬೇಕು. ತಾಯಂದರನ್ನು ಗೌರವಿಸುವಂಥ ದೇಶ ಇದು ಮಣ್ಣು ಹೌದು. ಆದ್ದರಿಂದ ಮಾತೃವಂದನ ಕಾರ್ಯಕ್ರಮವನ್ನು ಇಡುವಂಥದ್ದಾಗಿದೆ. ಶ್ರೀಯರ ಒಂದು ಕಲ್ಪನೆ ಏನು ಕೇಳಿದರೆ, ತಾಯಿಯನ್ನು ಯಾವ ರೀತಿ ಹಿಂದೆ ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು, ಅದೇನೋ ನಶಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾತೃವಂದನ ಕಾರ್ಯಕ್ರಮ 31ನೇ ದಿನ ಇದೆ. ಅಂದರೆ ಕೊನೆಯ ದಿನ, ಸಮಾರೋಪದ ದಿನ 31ಕ್ಕೆ ಮಾತೃವಂದನ. ಮಾತೆ ಅಂದರೆ ಏನು, ಹಿರಿಯರಂದರೆ ಯಾರು, ನಮ್ಮ ಹಿರಿಯರು ಯಾವ ರೀತಿ ಬದುಕಿದ್ದಾರೆ, ಅದನ್ನು ಮುಂದಿನ ಮಕ್ಕಳಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತೃವಂದನ ಕಾರ್ಯಕ್ರಮ. ಅವತ್ತು ಹತ್ರ 1-1.5 ಸಾವಿರ ಮಾತೆಯರು ಸಂಗಮ ಆಗ್ತಾರೆ. ಮಾತೆಯರ ಬಗ್ಗೆ ಮತ್ತು ಮಾತೆಯರ ಧರ್ಮ ರಕ್ಷಣೆಯಲ್ಲಿ ಮಾತೆಯರ ಪಾತ್ರ ಏನು, ಆ ದೃಷ್ಟಿಯಿಂದ ಕಣ್ಮುಂದೆ ಇಟ್ಕೊಂಡು ಒಂದು 2 ಜನ ಅದರ ಭಾಷಣವನ್ನು ನೀಡಲಿಕ್ಕೆ ಬರುವಂಥದ್ದು ಕಾರ್ಯಕ್ರಮ. ಇದು ಮಾತೃವಂದನ ಕಾರ್ಯಕ್ರಮ. ಗ್ರಾಮೀಣ ಕ್ರೀಡಾಕೂಟಗಳನ್ನು ಮತ್ತೊಮ್ಮೆ ತೋರಿಸಬೇಕು ಸಮಾಜಕ್ಕೆ ಅನ್ನೋ ದೃಷ್ಟಿಯಿಂದ. ಹಿಂದೆ ಯಾವುದೇ ವಸ್ತುಗಳಿಲ್ಲದೆ, ಯಾವುದೇ ಹಣ ಇಲ್ಲದೆ, ಯಾವುದೇ ಬಾಲ್ಗಳಿಲ್ಲದೆ ಒಂದು ಆಟವನ್ನು ಆಡ್ತಾಯಿದ್ರು. ಅದರಲ್ಲಿ ಒಗ್ಗಟ್ಟನ್ನು ತೋರಿಸುವಂಥದ್ದು ಕಬಡ್ಡಿ ಇರ್ಬೋದು, ತಂಡದ ಒಗ್ಗಟ್ಟನ್ನು ತೋರಿಸುವಂಥದ್ದು ಲಗೋರಿ ಇರ್ಬೋದು. ಅಂಥ ಆಟಗಳನ್ನು ನೆನಪು ಮಾಡುವ ದೃಷ್ಟಿಯಿಂದ ಚೆನ್ನಾಮಣೆ ಇರ್ಬೋದು ಅಥವಾ ಕುಟ್ಟಿದೊಣ್ಣೆ ಇರ್ಬೋದು, ಅಂಥ ಆಟಗಳಿಗೆ ಪ್ರೋತ್ಸಾಹ ಕೊಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಆ ಆಟದ ರೀತಿಯಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಒಂದು ದಿವಸ 24ನೇ ತಾರೀಕು, ಮೇ 24ನೇ ತಾರೀಕು ಭಾನುವಾರ ಈ ಕ್ರೀಡಾಕೂಟ ಇರುವಂಥದ್ದು. ಒಟ್ಟು ಅದರಲ್ಲಿ ಭಜನೆಯ ಸ್ಪರ್ಧೆಯನ್ನು ಹೇಳಿದರು. ಭಜನೆಯ ಸ್ಪರ್ಧೆ ಯಾಕೆ ಅಂತ ಸ್ವಾಮಿಗಳ ಹತ್ರ ಮತ್ತೆ ನೆನಪು ಮಾಡುವಾಗ ಅವರ ಮನಸ್ಸಲ್ಲಿರುವಂಥದ್ದು ಏನು ಕೇಳಿದರೆ, ಕೇವಲ ಇದು ಬಹುಮಾನಕ್ಕೋಸ್ಕರ ಮಾತ್ರ ಅಲ್ಲ, ಬದಲಾಗಿ ಒಬ್ಬ ಭಾಗವಹಿಸುವಂಥ ಬಾಲಕ ಇರ್ಬೋದು, ತರುಣ ಇರ್ಬೋದು, ಕಿಶೋರ ಇರ್ಬೋದು, ಅಥವಾ ವಯಸ್ಸಾದ ಹಿರಿಯರಿರ್ಬೋದು, ಅವರೆಲ್ಲರಿಗೂ ಅವರವರ ವಯಸ್ಸಿನ ಅನುಸಾರವಾಗಿ ಅವರಿಗೆ
ಭಜನೆ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ. ಭಜನೆ ಯಾಕೆ ಕೇಳಿದರೆ ಅವನಿಗೆ ಭಜನೆ ನೋಡ್ತಾ ನೋಡ್ತಾ ಅನಿಸ್ಬೇಕಂತೆ ನಾನು ಭಜನಕನಾಗಬೇಕು, ನನ್ನ ಮನೆಯಲ್ಲಿ ನಿತ್ಯ ಭಜನೆ ಆಗಬೇಕು ಅನ್ನೋ ದೃಷ್ಟಿಯಿಂದ. ಹಿಂದಿನ ಕಾಲದಲ್ಲಿ ಅಕ್ಷರ ಜ್ಞಾನ ಇರಲಿಲ್ಲ. ಹಿರಿಯರು ಯಾರು ಶಾಲೆ ಕಾಲೇಜಿಗೆ ಹೋಗುವಂಥದ್ದು ಕಡಿಮೆ ಇತ್ತು. ಭಜನೆಯ ಪುಸ್ತಕ ಇದ್ರೂ ಅದನ್ನು ಓದುವಂಥ ಶಕ್ತಿ ಅಕ್ಷರ ಜ್ಞಾನ ಇಲ್ಲದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಭಜನೆ ಆಗ್ತಾ ಇತ್ತು ಅನ್ನುವಂಥದ್ದು ಶ್ರೀಪಾದರ ನೆನಪು. ಅದಕ್ಕೋಸ್ಕರ ಈಗ ನಮಗೆಲ್ಲರಿಗೂ ಅಕ್ಷರ ಜ್ಞಾನ ಇದೆ, ಯಾವುದಾದ್ರೂ ಭಜನೆ ಪುಸ್ತಕ ಬರೆಯುವಂಥದ್ದು ಓದುವಂಥದ್ದು ಸಾಮರ್ಥ್ಯ ಇದೆ. ಆದರೂ ಎಲ್ಲ ಮನೆಯಲ್ಲಿ ಭಜನೆ ಇದೆ ಕೇಳಿದ್ರೆ ಎಲ್ಲ ಮನೆಯಲ್ಲಿ ಭಜನೆ ಇಲ್ಲ. ಆದ್ದರಿಂದ ಭಜನೆ ಇಲ್ಲದ ಮನೆ ವಿಭಜನೆ ಆಗಿದೆ ಅನ್ನುವಂಥದ್ದು ಅನೇಕ ಸಾಕ್ಷಿಗಳೂ ಇದೆ. ತಂದೆ ತಾಯಿ ಮಾಡಿರುವಂಥ ಆಸ್ತಿಗಳಲ್ಲಿ ಮಕ್ಕಳು ಹೊಡೆದಾಟ ಮಾಡುವಂಥದ್ದು, ಅಥವಾ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಸೇರಿಸುವಂಥದ್ದು, ಆ ರೀತಿ ಅನೇಕ ಆಗಿದೆ. ಯಾಕೆ ಕೇಳಿದರೆ ಇಂಥ ಭಜನೆಗಳು ಕೈತಪ್ಪಿ ಹೋಗಿದ್ದರಿಂದ ಮನೆಯಲ್ಲಿ ವಿಭಜನೆ ಆಗಿದೆ. ಅದಕ್ಕೋಸ್ಕರ ಮತ್ತೊಮ್ಮೆ ಎಲ್ಲ ಮನೆಯಲ್ಲೂ ಭಜನೆ ತರಬೇಕು ಅನ್ನೋ ದೃಷ್ಟಿಯಿಂದ ಶ್ರೀಪಾದರು ಈ ನಿತ್ಯ ಭಜನೆ ಮನೆಯಲ್ಲಾಗಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ದಿನ ಈ ಸ್ಪರ್ಧೆ ಇದು ಕೇವಲ ಬಹುಮಾನಕ್ಕೋಸ್ಕರ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿದ್ದಾರೆ. ಒಟ್ಟು ಇರುವಂಥದ್ದು ನಾಳೆ ದಿನ ಕಾರ್ಯಕ್ರಮ 15ನೇ ತಾರೀಕು ಪ್ರಾರಂಭ ಆಗ್ತದೆ. ಮೊದಲನೇದು ಒಂದು ಒಳ್ಳೆಯ ಶೋಭಾಯಾತ್ರೆ ಪ್ರಾರಂಭ ಆಗ್ತದೆ. 15ಕ್ಕೆ ಕೃಷಿ ಮೇಳ, 15, 16, 17ಕ್ಕೆ ಕೃಷಿ ಮೇಳ. ಅದು ಸ್ಥಳವನ್ನು ಹೇಳಿದ್ದಾರೆ. ಅದರಲ್ಲಿ ಕೃಷಿಕರಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾವು ಮತ್ತು ಹಲಸಿನ ಕೃಷಿ ಮೇಳ 15, 16, 17ಕ್ಕೆ. 18ನೇ ತಾರೀಕು ನಮ್ಮ ಬಲರಾಮ ದೇವಸ್ಥಾನ, ಒಡಮಾಂಡೇಶ್ವರ ಬಲರಾಮ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಸಾವಿರಾರು ಸಹಸ್ರಾರು ಸಂಖ್ಯೆಗಳಲ್ಲಿ ಶೋಭಾಯಾತ್ರೆ ಹೊರಡುವಂಥದ್ದು. ಅದು ಭಾಜಕರು ಭಜನೆಯನ್ನು ಮಾಡ್ತಾರೆ. ಒಂದು ಕೃಷ್ಣನ ಮೂರ್ತಿಯನ್ನು ಇಟ್ಟುಕೊಂಡು ಒಂದು ದೀಪವನ್ನು, ಬಲರಾಮ ದೇವಸ್ಥಾನದಿಂದ ದೀಪವನ್ನು ಆ ಕೃಷ್ಣ ಇದಕ್ಕೆ ಆನಂದ ಸರದಿಗೆ ತಗೊಂಡೋಗುವಂಥದ್ದು. ಭಜನೆಯ ಮುಖಾಂತರ, ಧ್ವಜದ ಮುಖಾಂತರ, ಅಥವಾ ಚೆಂಡೆ ಇರ್ಬೋದು, ಘೋಷ ಇರ್ಬೋದು, ಶಂಖ ಇರ್ಬೋದು, ಜಾಗಟೆ ಇರ್ಬೋದು, ಎಲ್ಲದರ ಮುಖಾಂತರ ಅದನ್ನು ತಗೊಂಡೋಗುವಂಥ ಒಂದು ಸಹಸ್ರ ಜನ, ಸಾವಿರಾರು ಜನ ಸೇರುವಂಥ ಒಂದು ಶೋಭಾಯಾತ್ರೆ. ಮನಸ್ಸು ಮತ್ತು ಮಹಿಳೆ ಅಂದರೆ ಒಂದು ರಾಷ್ಟ್ರಭಕ್ತಿ ಇರ್ಬೋದು, ಅಥವಾ ನಮ್ಮ ಒಂದು ಧರ್ಮ ಪ್ರಜ್ಞೆ ಇರ್ಬೋದು, ಧರ್ಮ ಜಾಗೃತಿ ಇರ್ಬೋದು, ಮಹಿಳೆಯರ ಒಂದು ಕೌಟುಂಬಿಕ ಮೌಲ್ಯಗಳು, ನಮ್ಮ ಆಚರಣೆಗಳು, ಒಂದು ಸಶಕ್ತ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಒಂದು ಪಾತ್ರ ಮತ್ತು ಜವಾಬ್ದಾರಿಯ ಬಗೆಗೆ ಅವರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ ಇನ್ನಷ್ಟು ನಮ್ಮ ರಾಜ್ಯದ ಇರ್ಬೋದು ಅಥವಾ ನಮ್ಮ ಸ್ಥಳೀಯ ಪ್ರಮುಖ ಮಹಿಳೆಯರನ್ನು ಸಂಪರ್ಕಿಸಿ ಅವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಜೋಡಿಸಿಕೊಳ್ಳುವ ಒಂದು ಯೋಚನೆ ಇದೆ. ಆ ಬಳಿಕ ಅವರದ್ದು 1 ಗಂಟೆ ಕಾರ್ಯಕ್ರಮ ಇರ್ತದೆ. ದಿಕ್ಸೂಚಿ ಭಾಷಣ ಆರತಿ ವಿಧಿಯವರದ್ದು 11:45ರಿಂದ 12:45ರವರೆಗೆ. 12:45ಕ್ಕೆ ಧನ್ಯತಾ ಶರದಿ, ಧನ್ಯವಾದ ಸಮರ್ಪಣೆ. ಆ ಬಳಿಕ 1ರಿಂದ 2 ಗಂಟೆಗೆ ಸುಭೋಜನ ಶರದಿ, ಭೋಜನ ಎಲ್ಲರಿಗೂ ಶರದಿ ಅಂತೇಳಿ ಒಂದು ಒಳ್ಳೆಯ ಹೆಸರನ್ನು ಆ ಜಾಗಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ನಾವು ಮಾಡುವಂತಹ ಮಾತೃವಂದನ ಕಾರ್ಯಕ್ರಮದ ಒಂದು ಕಾರ್ಯಸೂಚಿಯಲ್ಲಿ ಕೂಡ ನಾವು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಆ ಶರದಿಯನ್ನು ಸೇರಿಸಿಕೊಂಡಿದ್ದೇವೆ. ಆ ಮೂಲಕ ಅಲ್ಲಿ ನಡೆಯುವಂತಹ ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ಎಲ್ಲ ಮಾತೆಯಂದರು ಭಾಗವಹಿಸಿ ಆನಂದವನ್ನು ಹೊಂದುವುದರ ಮುಖಾಂತರ ಒಂದು ಸಂಭ್ರಮಿಸುವಂಥದ್ದು. ಬೆಳಿಗ್ಗೆ 9ರಿಂದ 10 ಗಂಟೆಗೆ ಸೌಭಾಗ್ಯ ಶರದಿ ಅಂತೇಳಿ, ಸುಮಂಗಲೆಯರ ಸೌಭಾಗ್ಯವನ್ನು ಹೇಳಿದರೆ ಅರಶಿನ, ಕುಂಕುಮ, ಹೂವು ಮತ್ತು ಬಳೆ, ಇದನ್ನು ಬರುವಂತಹ ಎಲ್ಲ ಮಾತೆಯಂದರಿಗೆ ಮತ್ತು ಮಕ್ಕಳಿಗೆ ನೀಡಿ ಅವರನ್ನು ಸ್ವಾಗತಿಸಿಕೊಳ್ಳುವುದು. ಬಳೆಗಳನ್ನು ಹೇಗೆ ಅಂತ ಹೇಳಿದ್ರೆ, ನಾವು ಬಳೆಗಾರರನ್ನೇ ಅಲ್ಲಿಗೆ ಕರೆಯಿಸಿ ಅಲ್ಲಿ ಬಳೆಗಾರರಿಂದಲೇ ಎಲ್ಲ ಮಾತೆಯಂದರಿಗೆ ಬಳೆಯನ್ನು ಇಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಆ ಬಳಿಕ 9ರಿಂದ 10 ಆಯಿತು. 10 ಗಂಟೆಗೆ ಭಕ್ತಿ ಶರದಿ ಅಂತೇಳಿ ಮಾತೆಯಂದ್ರಿಂದ ವೇದಿಕೆಯಲ್ಲಿ ವಿಷ್ಣು ಸಹಸ್ರನಾಮ ನಡೀತದೆ. ಅದೊಂದು 20 ನಿಮಿಷ ನಡೀತದೆ. ಅದಾದ ಬಳಿಕ ಸಮೃದ್ಧಿ ಶರದಿ ಅಂತೇಳಿ, ಅಂದ್ರೆ ಒಂದು ಗೋಪೂಜೆ. ಗೋವು ಅಂದ್ರೆ ಅದು ಜಗದ ಮಾತೆ, ಇಡೀ ಜಗತ್ತಿಗೆ ಹಾರೋಣಿಸುವ ಒಂದು ಮಾತೆ ಗೋಮಾತೆ. ಆ ಗೋಮಾತೆಯನ್ನು ಶೃಂಗರಿಸಿ ಅದಕ್ಕೆ ನವಧಾನ್ಯಗಳನ್ನು ತಿನ್ನಿಸಿ ಬಂದಂತಹ ಅತಿಥಿ ಗಣ್ಯರಿಂದ ಅದಕ್ಕೆ ಆರತಿಯನ್ನು ಬೆಳಗಿ ಒಂದು ಗೋಪೂಜೆಯನ್ನು ಮಾಡುವಂಥದ್ದು. ಅಲ್ಲಿಂದ ನೇರವಾಗಿ 10ವರೆಗೆ ಮುಗಿತದೆ ಅದು. ಅಲ್ಲಿಂದ ನೇರವಾಗಿ ನಾವು ವೇದಿಕೆಗೆ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳುವುದು. ವೇದಿಕೆಗೆ ಹೋದ ನಂತರ ವೇದಿಕೆಯಲ್ಲಿ 10ವರೆಗೆ ನಡೆಯುವಂಥದ್ದು ನಮೋ ಭಾರತಿ ಅಂತೇಳಿ, ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವಂಥದ್ದು. ಅದು 10ವರೆಗೆ ನಡೀತದೆ. 10ವರೆ ನಂತರ ಸ್ವಾಗತ ಆಗ್ತದೆ, ಪ್ರಾಸ್ತಾವಿಕ ಮಾತಾಗ್ತದೆ. ಆ ನಂತರ ಸರಿಯಾಗಿ 11 ಗಂಟೆಗೆ ಶುಭ ದೀಪ ಶರದಿ ಅಂತೇಳಿ, ಅಂದರೆ ದೀಪ ಪ್ರಜ್ವಲನ ಉದ್ಘಾಟನೆ. ಆ ಬಳಿಕ 11:05ಕ್ಕೆ ಸಂದೇಶ ಶರದಿ ಅಂತೇಳಿ, ಅಂದರೆ ಉದ್ಘಾಟಕರ ಮಾತು
ಆಮೇಲೆ ಉಳಿದ ಅತಿಥಿ ಗಣ್ಯರಿಂದ ಶುಭ ಹಾರೈಕೆ. ಆ ಬಳಿಕ 11:15 ಮಾತೃವಂದ್ಯ ಶರದಿ ಅಂತೇಳಿ, ಅಂದ್ರೆ ಒಂದು 3 ಅಥವಾ 5 ಜನ ಹಿರಿಯ ಮುತ್ತೈದೆಯರನ್ನು ನಾವು ಆ ವೇದಿಕೆಯಲ್ಲಿ ಗೌರವಿಸುವಂಥದ್ದು. ಅದಾದ ಬಳಿಕ 11:45 ಮಾತೃ ವಂದನಾ ಕಾರ್ಯಕ್ರಮದ ಮುಖ್ಯ ಘಟ್ಟ ಸುಜ್ಞಾನ ಶರದಿ, ದಿಕ್ಸೂಚಿ ಭಾಷಣ. ಅದಕ್ಕಾಗಿ ನಮ್ಮ ಖ್ಯಾತ ಆಧ್ಯಾತ್ಮಿಕ ಚಿಂತಕಿ ಆರತಿ ವಿಪಿ ಅವರು ಆಗಮಿಸಲಿಕ್ಕಿದ್ದಾರೆ.